ಇದೀಗ ಎಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಕರುನಾಡಿನಾದ್ಯಂತ ಸಡಗರ ಸಂಭ್ರಮವನ್ನ ಮಾಡಲಾಗ್ತಾ ಇದೆ. ವರ್ಷದ ಮೊದಲ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇದೀಗ ಸಂಕ್ರಾಂತಿ ಸಂಭ್ರಮ ಗಗನಕ್ಕೇರಿದೆ ಹೂವಿನ ದರ. ಸುಗ್ಗಿಗಳ ಸಂಭ್ರಮ ಕರುನಾಡಿನಾದ್ಯಂತ ಸಡಗರ ಜೋರಾಗಿದೆ. ವರ್ಷದ ಮೊದಲ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಸಂಕ್ರಾಂತಿ ಸಂಭ್ರಮ ಗಗನಕ್ಕೇರಿದೆ ಹೂವಿನ ದರ. ಬೆಲೆ ಏರಿಕೆ ಮಧ್ಯೆ ಬರದಿಂದ ವಹಿವಾಟು ಸಾಗ್ತಾ ಇರುವಂಥದ್ದು. ಮಲ್ಲೇಶ್ವರಂನಲ್ಲಿ ಹೂವಿನ ಹಾರಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಮಧ್ಯಮ ವರ್ಗದ ಜನರಿಗೆ ದರ ಎಟಕ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಏರಿಕೆಯನ್ನ ಕಂಡಿರುವಂಥದ್ದು. ಇದೀಗ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಿರುವಂಥದ್ದು. ಸಂಕ್ರಾಂತಿ ಸಂಭ್ರಮ ಗಗನಕ್ಕೇರ್ತಾ ಇದೆ ಹೂವಿನ ದರ. ಬೆಲೆ ಏರಿಕೆಯ ಮಧ್ಯೆ ದರದಿಂದ ವಹಿವಾಟು ಸಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿ ಹೂವಿನ ಹಾರಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರುವಂಥದ್ದು. ಎಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕರುನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೂವಿನ ಬೆಲೆ ಕೂಡ ಏರಿಕೆಯನ್ನ ಆಗಿರುವಂಥದ್ದು. ಒಂದು ಜೊತೆ ಕಬ್ಬಿಗೆ 80ರಿಂದ 120 ರೂಪಾಯಿ ಆಗಿದೆ. ಕನಕಾಂಬರ ಮತ್ತು ಮಲ್ಲಿಗೆ ಹೂ ಮಧ್ಯಮದ ವರ್ಗದ ಜನರಿಗೆ ಎಟಕ್ತಾ ಇಲ್ಲ ದರ. ಅಷ್ಟರ ಮಟ್ಟಿಗೆ ಏರಿಕೆಯನ್ನ ಕಂಡಿರುವಂಥದ್ದು. ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ಕಬ್ಬಿನ ಜಲ್ಲೆಗಳನ್ನ ನಿಲ್ಲಿಸಲಾಗಿದೆ. ಒಂದು ಜೊತೆ ಕಬ್ಬಿಗೆ 80ರಿಂದ 120 ರೂಪಾಯಿವರೆಗೂ ಕೂಡ ಡಿಮ್ಯಾಂಡ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಎಳ್ಳು ಬೆಲ್ಲದ ಪ್ಯಾಕೆಟ್ಗಳಿಗೆ ಭರ್ಜರಿ ಬೇಡಿಕೆ ಕೂಡ ಆಗಿದೆ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಎಳ್ಳು, ಬೆಲ್ಲ, ಕಡಲೆಕಾಯಿ, ಕಬ್ಬು ಇದೆಲ್ಲದೂ ಕೂಡ ಜಾಸ್ತಿ ಇರುತ್ತೆ. ಹಬ್ಬದ ವಾತಾವರಣಕ್ಕೆ ಮೆರುಗನ್ನ ನೀಡುವಂಥದ್ದೇ ಈ ಎಲ್ಲಾ ವಸ್ತುಗಳು, ಪದಾರ್ಥಗಳು. ಹಾಗಾಗಿ ಈ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಎಳ್ಳು ಬೆಲ್ಲದ ಪ್ಯಾಕೆಟ್ಗಳಿಗೆ ಭರ್ಜರಿ ಬೇಡಿಕೆ ಸಿಕ್ಕಿದೆ. ಇದೀಗ ಸಂಪ್ರದಾಯವನ್ನ ಉಳಿಸಲು ಯುವ ಪೀಳಿಗೆ ಕೂಡ ಮುಂದಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿ ಹೂವಿನ ಹಾರಗಳಿಗೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟಿರುವಂಥದ್ದು. ಜನಸಾಮಾನ್ಯರು, ಅದರಲ್ಲೂ ಕೂಡ ಮಧ್ಯಮ ವರ್ಗದವರು ಕೊಂಡುಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಇದೀಗ ಬೆಲೆ ಏರಿಕೆ ಆಗಿದೆ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಖುಷಿಯ ವಾತಾವರಣ. ಯಾಕಂತ ಅಂದ್ರೆ ವರ್ಷದಲ್ಲಿ ಬರುವಂತಹ ಮೊದಲ ಹಬ್ಬ ಅಂತ ಅಂದ್ರೆ ಅದು ಮಕರ ಸಂಕ್ರಾಂತಿ. ಈ ಸಂದರ್ಭದಲ್ಲಿ ಹಬ್ಬದ ವಾತಾವರಣಕ್ಕೆ ಬೇಕಾದಂತಹ ಕೆಲವೊಂದಷ್ಟು ಸಾಮಗ್ರಿಗಳನ್ನ ಕೊಳ್ಳೋದಕ್ಕೆ ಮಾರ್ಕೆಟ್ನತ್ತ ಜನಸಾಮಾನ್ಯರು ಹೋಗೋದುಂಟು. ಇದೀಗ ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ಇರುವಂತಹ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಹೂವಿನ ಹಾರದ ಬೆಲೆ ಕೂಡ ಏರಿಕೆ ಆಗಿದೆ. ಜೊತೆಯಲ್ಲಿ ಕಬ್ಬಿನ ಜಿಲ್ಲೆಗಳನ್ನ ತೆಗೆದುಕೊಳ್ಳೋದಿಕ್ಕೆ ಹೋದ್ರೆ ಅದು ಕೂಡ ಜಾಸ್ತಿ ಆಗಿರುವಂಥದ್ದು. 80ರಿಂದ 120 ರೂಪಾಯಿ ದರ ಏರಿಕೆ ಆಗಿದೆ. ಚೆನ್ನಾಗಿ ನಡೀತಾ ಇದೆ. ಬೆಲೆ 240 ರೂಪೀಸ್ ಪರ್ ಕೆಜಿ. ಮಿಕ್ಸ್ ಎಳ್ಳು ಎಲ್ಲ ಮಿಕ್ಸ್ ಆಗಿರೋ ಎಳ್ಳು. ಸಕ್ಕರೆ ಅಚ್ಚು ಸ್ಪೆಷಲ್ ಇದೆ, ಮತ್ತೆ ಆರ್ಡಿನರಿ ಇದೆ. ಒಂದ್ ಬೆಲೆ ಇದೆ. ಸ್ಪೆಷಲ್ ಅನ್ನ ಹಾಲು ಹಾಕಿ ಮಾಡಿರ್ತಾರೆ, ಹಾಲು ಸಕ್ಕರೆ ಹಾಕಿ ಮಾಡಿರ್ತಾರೆ. ಆರ್ಡಿನರಿ ನೀರು ಸಕ್ಕರೆ ಹಾಕಿ ಮಾಡಿರ್ತಾರೆ. ಸ್ಪೆಷಲ್ದು ಪರ್ ಕೆಜಿ 120, 130 ಆ ರೀತಿ ಇದೆ. ಹಾಫ್ ಕೆಜಿ. ಆರ್ಡಿನರಿ 100 ರೂಪೀಸ್ ಪರ್ ಕೆಜಿ ಇದೆ. ಹಾಫ್ ಕೆಜಿ. ಚೆನ್ನಾಗಿ ನಡೀತಾ ಇದೆ. ಬೆಲೆ 240 ರೂಪೀಸ್ ಪರ್ ಕೆಜಿ. ಮಿಕ್ಸ್ ಎಳ್ಳು ಎಲ್ಲ ಮಿಕ್ಸ್ ಆಗಿರೋ ಎಳ್ಳು. ಸಕ್ಕರೆ ಅಚ್ಚು ಸ್ಪೆಷಲ್ ಇದೆ, ಮತ್ತೆ ಆರ್ಡಿನರಿ ಇದೆ. ಒಂದ್ ಬೆಲೆ ಇದೆ. ಸ್ಪೆಷಲ್ ಅನ್ನ ಹಾಲು ಹಾಕಿ ಮಾಡಿರ್ತಾರೆ, ಹಾಲು ಸಕ್ಕರೆ ಹಾಕಿ ಮಾಡಿರ್ತಾರೆ. ಆರ್ಡಿನರಿ ನೀರು ಸಕ್ಕರೆ ಹಾಕಿ ಮಾಡಿರ್ತಾರೆ. ಸ್ಪೆಷಲ್ದು ಪರ್ ಕೆಜಿ 120, 130 ಆ ರೀತಿ ಇದೆ. ಹಾಫ್ ಕೆಜಿ. ಆರ್ಡಿನರಿ 100 ರೂಪೀಸ್ ಪರ್ ಕೆಜಿ ಇದೆ. ಹಾಫ್ ಕೆಜಿ. ಚೆನ್ನಾಗಿ ನಡೀತಾ ಇದೆ. ಸುಗ್ಗಿಗಳ ಸಂಭ್ರಮ ಅಂತ ಅಂದ್ರೆ ಎಳ್ಳು ಬೆಲ್ಲ ಆಗಿರಬಹುದು, ಈ ಎಲ್ಲದರ ಬೆಲೆ ಜಾಸ್ತಿ ಆಗತ್ತೆ. ಯಾಕಂತ ಅಂದ್ರೆ ಈ ಹಬ್ಬದ ಸಂಭ್ರಮವನ್ನ ಜಾಸ್ತಿ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳಲ್ಲಿ ಇದು ಕೂಡ ಹೌದು. ಕಡಲೆ ಬೀಜ, ಕಡಲೆಕಾಯಿ, ಕಬ್ಬಿನ ಜೊಲ್ಲೆಗಳು ಎಲ್ಲವನ್ನ ಕೂಡ ಈ ಹಬ್ಬದಲ್ಲಿ ಇಡ್ಲಾಗುತ್ತೆ. ಜೊತೆಯಲ್ಲಿ ಎಲ್ಲಾ ಕಡೆನೂ ಕೂಡ ಹಬ್ಬದ ಮೆರುಗನ್ನ ಜಾಸ್ತಿ ಮಾಡ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದೀಗ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇದೆ. ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಕಡಲೆಕಾಯಿ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಕಬ್ಬಿನ ಜೊಲ್ಲೆಗಳ ಬೆಲೆ ಜಾಸ್ತಿ ಆಗಿದೆ. ಮಲ್ಲೇಶ್ವರಂನಲ್ಲಿ ಹೂವಿನ ಹಾರಗಳ ಬೆಲೆ ಕೂಡ ಜಾಸ್ತಿ ಆಗಿದೆ.
ಇನ್ನು ಕಬ್ಬಿನ ಜೊಲ್ಲೆಗಳನ್ನ ಮಾತಾಡ್ಸೋದಿಕ್ಕೆ ಹೋದ್ರೆ ಒಂದು ಜೊತೆಗೆ 80ರಿಂದ 120 ರೂಪಾಯಿ ಹೇಳ್ತಾ ಇದ್ದಾರೆ. ಹೇಗೆ ಕೊಂಡ್ಕೊಳ್ಳೋದು ಜನಸಾಮಾನ್ಯರು? ಆದರೂ ಕೂಡ ಭರದಿಂದ ಹಬ್ಬದ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ವರ್ಷದ ಮೊದಲ ಹಬ್ಬ ಅಂತ ಅಂದ್ರೆ ಅದು ಮಕರ ಸಂಕ್ರಾಂತಿ ಹಬ್ಬ. ಈ ಒಂದು ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಹಬ್ಬದ ಖರೀದಿಯಲ್ಲಿ ಗ್ರಾಹಕರು ಮುಂದಾಗ್ತಾ ಇರುವಂಥದ್ದು. ಅವರೆಕಾಯಿ, ಕಡಲೆಕಾಯಿ, ಈ ಕಡೆನಲ್ಲಿ ಎಳ್ಳು, ಬೆಲ್ಲ ಎಲ್ಲವೂ ಕೂಡ ಜಾಸ್ತಿ ಆಗಿ ಹೋಗ್ತಾ ಇರುವಂಥದ್ದು. ದರ ಏರಿಕೆ ಬಿಸಿ ಕೂಡ ಜನಸಾಮಾನ್ಯರಿಗೆ ತಟ್ತಾ ಇದೆ. ಈಗ ತಾನೇ ನೀವು ಕೇಳಿದ್ರಿ ಸ್ಪೆಷಲ್ಲು, ಅದರಲ್ಲೂ ಕೂಡ ಈ ಕಡಲೆ ಬೀಜ, ಕಡಲೆ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಿರುವಂತಹ ಪದಾರ್ಥಗಳಿಗೆ ಸಪರೇಟ್ ರೇಟ್ಗಳನ್ನು ಇಡ್ತಾ ಇದ್ದಾರೆ. ವರ್ಷದ ಮೊದಲ ಹಬ್ಬಕ್ಕೆ ಇದೀಗ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಹೂವಿನ ದರ ಕೂಡ ಗಗನಕ್ಕೇರಿರುವಂಥದ್ದು. ₹20 ಯಾವ ಊರಲ್ಲಿ?